ಸಾಕು ನಿಂದ್ರಸವ, ಸಾಕು ನಿಂದ್ರಸು. ನಾವು ನೀ ಹೇಳೋದೆಲ್ಲ ಕೇಳಿಸ್ಕೋತೀವಿ ಅಂತಂದ್ರೆ ಎಲ್ಲಾನು ಕೇಳಿಸ್ಕೋತೀವಿ ಅಂತ ಅಲ್ಲ ಅದ್ರ ಅರ್ಥ. ಏನದು ಮಾತಾಡೋದು? ಅವ್ರಿಗೇನಿಬ್ರಿಗೂ ಏನು ನಾವೇನು ಹೋಗಕ್ಕೆ ಬೇಡ ಅಂತೀವ? ಏನು ಎಲ್ಲಾರ ಹೋದ್ರೆ ನಾವು ನಾಟಕ ಮಾಡ್ತೀವ? ನೀವು ಸಾಕು ಮೊದ್ಲು ನೀವು ನಿಂದ್ರಿಸ್ರಿ, ನೀವು ಸಾಕು ನಿಂದ್ರಿಸ್ರಿ. ಅಲ್ರಿ ನೀವು ಮೊದ್ಲು ನಿಂದ್ರಿಸ್ರಿ ಅತಿ ನಾನು ಅಲ್ಲ. ಮಕ್ಕಳು ಚಂದಾಗ ಸಣ್ಣ ಹುಡುಗರು ಇನ್ನೂ ಬಾಳೆ ನೋಡಿಲ್ಲ, ಬದುಕು ನೋಡಿಲ್ಲ, ಏನ ಕಟ್ಕೊಳಕ್ ಹತ್ತಾರ ಬದುಕ್ನ ಕಟ್ಕೊಳ್ಳಿ ಬಿಡು ಅಂತ ನೀವು ಹೇಳ್ರಿ ಮೊದ್ಲು. ನೋಡಪ್ಪ, ಇನ್ನ ನಿನ್ನ ಮಗಳಿಗೆ ನನ್ನ ಮಗ್ಗ ವಯಸ್ಸಿರುತ್ತ, ಏನು ಬೇಕಾದಂಗ ಅಡ್ಡಾಡ್ಬೋದು, ಬೇಕಾದಂಗ ಹೋಗಿ ಬರ್ಬೋದು. ಹಂಗ ನನ್ನ ಹೆಂಡತಿಗೆ ವಯಸ್ಸೈತೇನ? ಇನ್ನು ಎಷ್ಟು ತಿಂಗಳು ಬದುಕ್ತಾಳಕಿ? ಹಂಗಂತೇಳಿ ನೀವು ಹೇಳ್ತಿರಲ್ಲ, ಮುಂದಿನ ಜೀವನ ನೀವು ಕಂಡಿರೇನ? ಈಗಿಂದ ಎಲ್ಲಾರ ಜೀವನ ಹೆಂಗಾಗೈತೆ ಅಂದ್ರೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಆಗತೈತಿ. ಈಗ 4 ವರ್ಷದ ಮಗು ಹಾರ್ಟ್ ಅಟ್ಯಾಕ್ ಸತ್ತೈತಿ. ನೀವು ಓದ್ತಿರೇ ಇಲ್ಲ ಪೇಪರು ಗೀಪರ್. ನಾಳೆ ಜೀವನ ಹೆಂಗೆ ಕರ್ಕೊಂಡು ಹೋಗುತ್ತೋ, ಹೆಂಗಿರ್ತಾರ, ಹೆಂಗೆ ಹೇಳ್ತೀರಿ ನೀವು? ಇದ್ದಾಗ ಟೈಮ್ ಇದ್ದಾಗ ಖುಷಿ ಪಡಕ್ಕೆ ವಯಸ್ಸಿದ್ದಾಗ ಪಡ್ಲಿ. ನೀವು ಏನು ಗಂಡ ಇಂತ ಎಲ್ಲೂ ಹೋಗಿಲ್ಲ ಬಂದಿಲ್ಲ, ನೀವು ಆಗೈತಿ ಆರಾಮಿಲ್ಲ. ಹೌದಾ, ಅವ್ರಿಗೂ ಗೊತ್ತೈತಿ ಮುಂದೆ ಸಿಗಬೇಕಲ್ಲ, ಮುಂದೆ ಹೆಂಗಿರುತ್ತೋ ಜೀವನ. ಮಕ್ಕಳು ಮರಿಯಾದ್ರೆ ಅವಕ್ಕೂ ಹೋಗೋದಾಗದಲ್ಲ. ಈಗ ಏನೇನಾಗಿ ಆಕೆ ಒಂದು 4 ತಿಂಗಳು ನಮ್ಮೂರಾಗಿದ್ದು ಬಂದಾಳ. ಏನೋ ಹುಡುಗರು ಆಸೆ ಪಟ್ರ ನಾವು ದೊಡ್ಡರಾಗಿ ನಾವು ಅರ್ಥ ಮಾಡ್ಕೋಬೇಕ್ರಿ ಯಜಮಾನ್ರ. ಆಗ್ಬಿಟ್ಟೈತಿ ಈಗ ನೀರ್ ಮ್ಯಾಗಿನ ಗುಳ್ಳಿಗ ಜೀವನ ಎಲ್ಲಾರ್ದು. ನಿಮ್ಮ ಜೊತೆಗೆ ತರ್ಕ ಮಾಡಕ್ ಹತ್ತೀವಲ್ಲ, ನಮಗ್ ಬುದ್ಧಿಲ್ಲ. ಮೊದ್ಲು ನಮ್ಮ ಮಗಗೆ ನಾವು ಬುದ್ಧಿ ಹೇಳಿ ಇಟ್ಕೊಂಡಿದ್ವಿ ಅಂದಿದ್ರ ಹಿಂಗೆ ಸುಳ್ಳು ಹೇಳಿ ಹೆಂಡತಿ ಬೆನ್ನು ಹಚ್ಕೊಂಡು ಹೊಕ್ಕಿದ್ದಿಲ್ಲ. ಆಗೈತಿ, ನಾವು ತಪ್ಪು ಮಾಡಿಬಿಟ್ಟಿವಿ. ನಿಮ್ಮ ಬೀಗ್ತನ ಮಾಡಿ ಮೊದಲು ತಪ್ಪು ಮಾಡೀವಿ. ಏನು ಮಾಡೋಕ್ಕಾಗಲ್ಲ, ಆಗೈತಿ. ನಿಮ್ಮ ಸಹಾಯಕ್ಕೆ ಬಹಳ ದೊಡ್ಡ ಧನ್ಯವಾದ. ನಿಮ್ಮಂತರ ಇರಬೇಕು. ನಾನು ಏನು ಮಾಡೀನಿ? ನಾನು ಏನು ತಪ್ಪು ಮಾಡೀನಿ ಹೇಳ್ರಿ? ಫಸ್ಟ್ ಆಫ್ ಆಲ್ ಏನು ತಪ್ಪು ಮಾಡೀನಿ? ನನಗೆ ಹೆಚ್ಚು ಕಮ್ಮಿ ಏನೋ ಆತ ಆರೋಗ್ಯದಾಗ ಸಡನ್ನಾಗಿ ನಾನು ಹೋದೆ ಆತ. ಅವಾಗ ಎಲ್ಲೋ ಇದ್ದಾರೆ ಇವರು, ಒಂದು 400-600 ಕಿಲೋಮೀಟರ್ ಇದ್ದಾರನ್ನ ಬಾ ಅಂದ್ರೆ ಪಟ್ಟಣ ಬರಕಾಗತ್ತ? ನಂಗೆ ಹೆಚ್ಚು ಕಮ್ಮಿ ಆತಂತ ಇರೋ ಒಬ್ಬ ಮಗ ನನ್ನ ಜೊತೆಗೆ ನೋಡ್ಕೋಬೇಕು ಅಂತ ಆಸೆ ಪಡೋದು ನನ್ನ ತಪ್ಪನ ಹೇಳ. ನೀನೇ ಹೇಳಪ್ಪ. ನೀನು ದೊಡ್ಡದಾಗಿ ಕೈ ಕಾಲು ಕುಣಿಸಿ ಮಾತಾಡಕ್ ಹತ್ತಿಯಲ್ಲ, ಸೊಂಟ ಹಿಡ್ಕೊಂಡು ಅಗಲಿದ್ದ ನಾನು ನೋಡಕ್ ಹತ್ತೀನಿ. ಎಷ್ಟು ಸಿಟ್ಟು ಬಂದತ್ ನಿನಗ ಹೇಳ ರೀ? ಹಾಗ್ಯಾಕ್ ಮಾಡತ್ತೀರಿ? ಸುಮ್ಮನಿಂದ್ರಿ. ಅಲ್ರಿ ಅಕ್ಕರ, ತಪ್ಪು ಅಲ್ಲ. ನಿಮ್ಗ ಮಗ ಮಾಡೋದೆಲ್ಲಾನು ತಪ್ಪ. ಯಾಕಂದ್ರೆ ನಾವು ನೋಡಿವಿ ನೀವು ಮಗನ ಹೆಂಗ್ ನಡ್ಸ್ಕೊಂತೀರಿ, ನೀವು 3 ಮಂದಿ ಹೆಣ್ಮಕ್ಳನ್ನ ಹೆಂಗ್ ನಡ್ಸ್ಕೊಂತೀರಿ, ನಾವೆಲ್ಲ ನೋಡಿವಿ. ಆಕಿಗೂ ಎಲ್ಲ ಗೊತ್ತೈತಿ ವಿಷಯ, ಗೊತ್ತಿಲ್ಲ ಅಂತಲ್ಲ. ಎಲ್ಲ ಆಸ್ತಿನೂ ನೀವು 3 ಮಂದಿ ಹೆಣ್ಮಕ್ಳಿಗೆ ಬರೆಯಕ್ ಹೊಂಟಿರಿ ಅನ್ನೋದು ಆಕಿಗೂ ಗೊತ್ತೈತಿ. ಅದು ಹೆಂಗ್ರಿ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಬಂದ್ಬಿಡ್ತ? ಮಗ್ಗ ಆದ್ರೂ ನೀವು ಹಿಂಗೆ ಒಂದು ಕಣ್ಣಿಗೆ ಬೆಣ್ಣಿ ಒಂದು ಕಣ್ಣಿಗೆ ಸುಣ್ಣ ಮಾಡಿದಾಗ ಹೆಂಗ್ರಿ ಬರುತ್ತಾ? ನೀವೇ ಹೇಳ್ರಿ. ಹೌದು, ನೀವೇನು ತಪ್ಪು ಮಾಡಿಲ್ಲ. ನಿಮ್ಮ ಕಾಯಿಲೆ ಬಂದೈತಿ, ನಿಮ್ಮನ್ನ ನೋಡ್ಕೋಬೇಕಾಗಿರೋದು ಮಗನ ಕರ್ತವ್ಯ, ಸೊಸಿ ಕರ್ತವ್ಯ, ಒಪ್ಕೋತೀನಿ. ನೀವು ಎಂದರ ಮಗ ಅಂತ ನೋಡಿರಾ? ಹೋಗ್ಲಿ, ಮಗನ ಬೆನ್ ಹತ್ಕೊಂಡ್ ಬಂದಾಳಲ್ಲ ನನ್ನ ಸೊಸಿ, ಹಾಳಾಗಿ ಹೋಗೋದಕ್ಕ ಮಗನಂತ್ರ ನಂಬಿಲ್ಲ, ಸೊಸಿನರ ನಂಬನ ಅಂತ ನಂಬೀರಾ? ಹೇಳ್ರಿ ನೀವು ನೋಡೋಣ. ಆತವ ಆತು. ನಂಬ್ತಿದ್ನೇ ಏನ ಮೊದ್ಲಿಂದಾನು ನಿನ್ನ ಮಗಳು ಮಾಡಿದ್ದು ನಾಟಕಗಳು, ಆಕೆ ಆಡಿದ್ದ ಡ್ರಾಮ್ರಾಟಗಳು 1-2 ಸಂಗೀತ ಬಂದಿಯಲ್ಲಿ ನೀನು ಕೇಳಕ್ಕೆ ಎಷ್ಟು ಚಂದ ಮಗಳ ಪರ ವೈಶಂಡು. ಅವ ಅಂತೂ ನಮಗ ಮಾಡಿದ್ ನಮಗ್ ಗೊತ್ತೈತಿ. ನಿನ್ನ ಮಗಳೇನು ತುಸು ಮಾಡಿಲ್ಲ? ಒಂದು ಅಡಿಗೆ ಮಾಡಕ್ ಬರುತ್ತಾ? ಇಲ್ಲ. ಒಂದು ಅಂಬ್ಲಿ ಮಾಡಕ್ ಬರುತ್ತಾ? ಇಲ್ಲ. ಒಂದು ಮನೆ ಕೆಲಸ? ಇಲ್ಲ. ಚಂದಾಗ ಬಂದಾರ ಜೊತೆ ನಾಲ್ಕು ಮಾತಾಡೋದು? ಇಲ್ಲ. ನಾವಂತೂ ಮಂದಿ ಮಕ್ಕಳಂತೂ ನಾವಂತೂ ಯಾರ ತಂಟೆಗೆ ಹೋಗಲ್ಲ, ಯಾರು ಹುಷಾಬರಿಗೆ ಹೋಗಲ್ಲ. ನಮ್ಮ ಮನೆಗೆ ನಾವಿರ್ತೀವಿ, ಉಂಡ್ವಿ ತಿಂದ್ವಿ, ನಮ್ದು ಆರೋಗ್ಯ ನಾವು ನೋಡ್ಕೊಂಡ್ವಿ, ನಮ್ಮ ಸಂಸಾರ ನಾವು ನೋಡ್ಕೊಂಡು ಇರೋರು. ನಾವು 100 ಮಂದಿ ಹಾಟ ಹೊಲತಿ ಮಾಡೋರಲ್ಲ. ಆದ್ರೆ ನಿನ್ನ ಮಗಳು ಏನ್ ಮಾಡಿದ್ಲು? ಎಲ್ಲ ಮರ್ತೀವನ್ ನಾವು. ಹೆಂಗ್ ಇದ್ರ ಮ್ಯಾಗ ನನಗೆ ನಂಬ್ಲಿ ಹೇಳ? ಹೆಂಗ್ ನಂಬ್ಲಿ ನೀನ ಹೇಳ ಹೋಲಿ? ನೋಡ್ರಿ ಕರ, ನೀವು ಆರಾಮಿಲ್ಲಾರ್ದಾರ, ಈಗ ಹೋಗ್ಯಾರ, ಆಗೈತಿ. ಈಗ ನಿಮ್ಗೆ ಏನೋ ತೊಂದರೆ ಆದ್ರೂ ಹೇಳ್ರಿ, ನಾ ಬರ್ತೀನಿ. ಹೋಗ್ಬಿಟ್ಟಾರ. ಈಗ ಜಗಳ ಮಾಡೋದ್ರಿಂದ ನಾವು ನೀವು ಬಗೆಹರಿಯೋದಿಲ್ಲ. ಈಗ ನೀವು ಒಂದು ಹೇಳ್ತೀರಿ, ನಾವು ಒಂದು ಹೇಳ್ತೀವಿ, ನೀವು ಒಂದು ಹೇಳ್ತೀರಿ. ಇದು ಹಿಂಗ ದೊಡ್ಡದಾಗತ್ತ, ಜಗಳ ಬಗೆಹರಿಯೋದಿಲ್ಲ. ಹೌದು, ಈಗ ತಪ್ಪು ಮಾಡ್ಯಾರ, ನಿಮ್ಗೆ ಹೇಳಿ ಕೇಳಿ ಹೋಗ್ಬೇಕಾಗಿತ್ತು. ನೀವು ಮನೆ ಯಜಮಾನ್ರು, ನನ್ನ ಮಗಳು, ನನ್ನ ಅಳಿಯಂದ ತಪ್ಪು ಒಪ್ಕೊಳ್ಳೋಣ. ಈಗ ಹೋಗ್ಯಾರ, ಹೋಗಿ ಬರ್ಲಿ, ಬಿಟ್ಬಿಡ್ರಿ. ನಿಮ್ಮ ಕೈ ಮುಗಿದು ಕೇಳ್ತೇನೆ. ಎರಡು ಖುಷಿಯಿಂದ ಹೋಗ್ಯಾವ, ಏನೂ ಕಂಡಿಲ್ಲ ಎರಡು ಜೀವನದಾಗ. ನೋಡಪ್ಪ ಸುರೇಶ, ನೀನು ನನ್ನ ತಮ್ಮನ ಸರಿ ಇದ್ದಿದ್ದಿ. ನಾನು ನಿನಗೆ ಸುರೇಶ ನೋಡಪ್ಪ ಅಂದಿನಂತ ಬೇಸರ ಮಾಡ್ಕೋಬೇಡ. ಬೀಗ್ರಾದ್ರೂ ಇರುವಲ್ದಕ್ಕ ಸಣ್ಣವದ್ದು ಎಂತ ಮಾತಾಡ್ತೀನಿ ನೋಡು. ನನ್ನ ಮಗ ಏನು ಸುಖ ಕಂಡಿಲ್ಲ ಅನ್ಬಾಡ ನೀನು. ಅವನಂಗೆ ರಾಜನಂಗೆ ನಮ್ಮ ಮನೆಯಾಗ ಇದ್ದಾರ ಯಾರು ಇಲ್ಲ. ಒಬ್ಬವನ ಗಣಮಗ ಅಂತಂದು ಅವನ್ನ ಬಂಗಾರದಂಗೆ ಸಾಕಿ ನಾನು. ಏನು ಬುದ್ಧಿನ ಮುಕ್ಕಳಾಗಿಟ್ಕೊಂಡವ, ಅದ ಒಂದು ಕಾರಣಕ್ಕೆ ಅವ್ನ ಬುಟ್ಟಿನ ಕೈ. ನನ್ನ ಮಕ್ಕಳು ನನ್ನ ಗಂಡನ್ನ ಹಿಡಿದು ಬಡ್ದಾಡಷ್ಟು, ನನ್ನ ಹೆಣ್ಮಕ್ಳು ಬಡ್ದಾಡಷ್ಟು ನನ್ನ ಗಣಮಗ ಮಾಡಿ ಬಡ್ದಾಡಿಲ್ಲ ಅನ್ನೋದ ನನಗಿರೋ ದುಃಖ. ಹೌದು, ಅವ ಮಾಡಿ ತಪ್ಪನ ಸಾಧಿಸಬಾರ್ದು. ಹೆಂಗ ನಂಬ್ತಿ ನೀನು? ಜೀವಕ್ಕೆ ಕುತ್ತಿಗೆಗೆ ತಂದಿದ್ದಾತ. ಅಷ್ಟ ಅಲ್ದ ನನ್ನ ಮಗಳ ಜೀವಕ್ಕೆ ತಂದಿದ್ದ.
ಮತ್ತೆ ಅದನ್ನೆಲ್ಲ ಕ್ಷಮಿಸಿ ನಾನು ಬಿಟ್ಕೋಬೇಕಂದ್ರೂ ಒಂದ್ ಹೇಳಲ್ಲ ಕುಡಿಯೋ ಚಟ ಐತಿ ಮಾಡೋದಿಲ್ಲ ಅಂತ ಮಾಡಿ ಏನು ಕೆಲ್ಸಕ್ಕೆ ಹೋಗೋದಿಲ್ಲ ಈಗಲೂ ಮನ್ಯಾಗ ಬಿದ್ದಿರ್ತಾನ. ಏನು ಹೇಳಕತ್ತೀರಿ? ನಮ್ಮಂತಂತ್ರ ನಮ್ಮ ಮಗಳು ಇದನ್ನೇನು ಹೇಳಿಲ್ರಿ. ಅಕ್ಕಿ ಖುಷಿ ಯಾಕೆ ಹೇಳ? ಈಗ ಹೊಸ್ದಾಗಿ ಮದುವೆ ಆಗೈತಿ, ಗಂಡ ಕಣ್ಣು ಮುಂದೆ ಅಡ್ಡಾಡಕತ್ತಕ್ಕೆ ಖುಷಿ ಆಗತ್ತ. ಈಗ ದುಡ್ದು ಹಾಕದ್ ನನ್ನ ಗಂಡ ಅಲ್ಲ, ಫ್ಯಾಕ್ಟ್ರಿಗೆ ನನ್ನ ಗಂಡ ಹೊಕ್ಕನ, ಏನು ರೈಸ್ ಮಿಲ್ಗೆ ನನ್ನ ಗಂಡ ಹೊಕ್ಕನ, ಗದ್ದಿ ಕಡೆಗೆ ನನ್ನ ಗಂಡ ಹೊಕ್ಕನ, ರೊಕ್ಕ ಬರೋದಿನ ಏನಾರು ಇತ್ತು ಅಂದ್ರೆ ನನ್ನ ಮಗ ಹೊಕ್ಕನ. ಮತ್ತೆ ನೀ ಹೆಂಗ ನಂಬ್ತಿಯಪ್ಪ? ನೀ ಹೇಳು, ನೀ ಹೆಂಗ್ ನಂಬ್ತಿ? ನಾನು ನೋಡಪ್ಪ ನಂದಂತರೂ ತಪ್ಪೈತೆ ಅಂತ ಅನಿಸ್ವಲ್ದು. ಒಮ್ಮೆ ನಂಬಿಕೆ ಕಳ್ಕೊಂಡನ, 2 ಸರಿ ನಂಬಿಕೆ ಕಳ್ಕೊಂಡ, 3ನೇ ಸರಿನೂ ನಂಬಿಕೆ ಕಳ್ಕೊಂಡ ಮ್ಯಾಗನು ನಂಬಷ್ಟು ಮೂರ್ಗಳಂತರೂ ನಾನಲ್ಲ. ಆಸ್ತಿ ಅಂತಸ್ತು ಕೂತು ತಿಂದ್ರೆ ಕುಡಿಕ್ ಹೊಂದ್ಸಾಲ್ದು ಅಂತಾರ. ಏನು ದುಡಿಬಾರ್ದು ಅಂತಾನ, ಏನು ಮಾಡಬಾರ್ದು ಅಂತಾನ. ಓದ್ತೀನಂತ ಹೋಗಿ ಮಣ್ಣು ಹೊತ್ತು ಬಂದಾನ, ಇಂಜಿನಿಯರಿಂಗು ಮಾಡಲಿಲ್ಲ, ಏನು ದಬಾಕ್ಲಿಲ್ಲ, ಒಂದು ರೂಪಾಯಿ ದುಡ್ದು ಹಾಕೊಟ್ಟಿಲ್ಲ ಇದುವರೆಗೂ. ನನ್ನ ಗಂಡ ಮಾಡಕತ್ತಾನ ನಮ್ಮ ಫ್ಯಾಕ್ಟ್ರಿ ಮಿಲ್ಲಿಂದ ಗದ್ದಿಯಿಂದ ಬರಕತ್ತಿದ್ರಾಗ ಜೀವ ನಡೆದೈತಿ. ನಿನ್ನ ಅಳಿಯ ಅಂತಂದು ಹೆಮ್ಮೆಯಿಂದ ಬಂದು ಇಲ್ಲಿ ಮೀಸಿತಿರಿ ಮಾತಾಡ್ತೀಯಲ್ಲ, 1 ರೂಪಾಯಿದೇನು ಮನೆ ತಂದು ಹಾಕಿಲ್ಲ. ನಾಳೆ ಹೆಚ್ಚು ಕಮ್ಮಿ ಆಗಿ ನಾವಿಬ್ರು ಗಂಡ ಹೆಂಡತಿ ಸತ್ವಿ ಅಂದ್ರ ನಿನ್ನ ಮಗಳ ಬಾಯಿಗೆ ಮಣ್ಣು ಹಾಕ್ತಾನ ನಿನ್ನ ಅಳಿಯ. ಇದನ್ನ ನೀನು ಅರ್ಥ ಮಾಡ್ಕೊಂಡು ಮಗಳಿಗೆ ಚಂದಾಗ ಹೇಳು. ನೀನು ಸಂಗೀತವ ಆಸ್ತಿ ಅಂತಸ್ತು ಅಂತ ನೋಡ್ಬೇಡ. ನಾಳೆಕಿ ಮಕ್ಕಳಾದ್ವಂದ್ರ ಮಣ್ಣು ತಿನ್ನಿಸ್ತೇನೆ ನೀನು ಮೊಮ್ಮಕ್ಕಳಿಗೆ. ಯೋಚನೆ ಮಾಡೋದನ್ನ ಏನು ಹೇಳಕತ್ತಿರಿಲ್ಲ ತಕ್ಕರ ನೀವು. ನನ್ನ ಮಗನ ಕಟ್ಟು ಸತ್ಯ, ನನ್ನ ಮಗನ ಗುಣದಾನ ಮಾಡಿ ನನ್ನ ಮಗ ಹಂಗ ಹಿಂಗ ಅಂತ ಹೇಳಂಗಿಲ್ಲ. ನಾನು ಇರೋ ವಿಷಯ ಹೇಳಕತ್ತಿ. ನಾನು ನನ್ನ ಮಗನ ಸತ್ಯವಾದ ನಿಜವಾದ ಮುಖ ಅದ. ಏನು ನಾಳೆ ನಿನ್ನ ಮಗಳು ನಿನ್ನ ಮೊಮ್ಮಕ್ಕಳು ಮಣ್ಣು ತಿನ್ನಕ್ಕಿನ ಮುಂಚೆಕ ಎಚ್ಚೆತ್ಕೊಂಡು ಒಂದಿಟ್ಟು ಬುದ್ಧಿ ಹೇಳು. ಅದಂತರೂ ಮನೆಗೆ ಬಂದಾಗಿದ್ದನು ನಾನು ಏನು ಹೇಳ್ತೀನಿ ಎದಕ್ಕೆ ಹೇಳ್ತೀನಿ ಅಂತ ತಿಳ್ಕೊಳ್ಳೋ ಪ್ರಯತ್ನನ ಮಾಡಲಿಲ್ಲ. ನಾನೇನೋ ಆಕಿನ್ನ ದೊಡ್ಡದಾಗಿಕಿನ್ನ ನಡೆಸ್ಕೊಂತೀನಿ, ನಾನು ಹಾಳು ಮಾಡಕ್ಕಾದೀನಿ ಅನ್ನಂಗೆ ಮಾಡಿದ್ಲು. ಸುಳ್ಳದು. ಏನು ಒಂದಿಷ್ಟು ಆಕಿನ್ನ ಹೆದರಿಕೆಗೆ ಇಟ್ಕೋಬೇಕು, ತಗ್ಗಿ ಬಗ್ಗೆ ನಡೆಯದ ಅವನು ಆಕೆ ಹೆದರಿಕೆಗೆ ಇಟ್ಕೊಂತಾಳ. ಇಬ್ಬರು ಸೇರಿ ಹೆದರ್ಸ್ಕೋಬೇಕು ಅಂದ್ರೆ ಬಾಳೆ ಮಾಡ್ಕೊಂಡು ಹೊಕ್ಕಾರ. ನಾಳೆ ನನ್ನ ಮಂತನ ಅಳಿಯಲ್ಲ ಅನ್ನೋದೊಂದ ಕಾರಣಕ್ಕನ ನಾನು ಅಷ್ಟು ಬಡ್ಕೊಂಡು ಸತ್ತಿದ್ದು ಬಾಳೆ ಹಬ್ಬ ನನ್ನ ಮನಿ ಅಂತಂದು 3ನೇ ದಾರ ಹೋಗಿಸ್ಕೊಂಡು ಅಂದ್ರೆ ನೆಟೆ ಮಧ್ಯಾಹ್ನ ಎಲ್ಲ ಹಾಳು ಮಾಡಿ ಹತ್ತಿ ಬಿಟ್ಟು ಹೊಕ್ಕರ್ನ ಕಾರಣಕ್ಕ ನನ್ನ ಮಗನ ನನ್ನ ಸೊಸಿನ ನಾನು ಜೋಪಾನವಾಗಿ ಗುಬ್ಬ್ಯಾಗಿನ ಗೂಡ್ನಾಗಿರೋ ಗುಬ್ಬಿ ಥರ ಸಾಕ್ಬೇಕು ಅಂದೆ. ಏನು ಮಾಡ್ತೀನಿ? ನಿನ್ನ ಮಗಳ ತಲೆಗೆ ಹೋಗಲಿಲ್ಲ. ಸಹಜ ಯಾಕೆ ಹೋಗಲ್ಲ ಹೇಳು? ನಿನ್ನ ತಲೆಗೆ ಹೋಗೋದಿಲ್ಲಲ್ಲ. ನೀನಮ್ಮ ಬಡ್ರದಿದ್ದಿ ಮೊದ್ಲ ತಾಯದಕ್ಕಿ. ನಿನಗನ ಮಗಳು ಬಾಳೆ ಮಾಡಲಿ, ಚಂದ ಗಂಡನ ಜೊತೆ ಬಾಳೆ ಮಾಡಲಿ. ನಾಳೆ ಆಕೆಗೂ ಒಂದು ಫ್ಯೂಚರ್ ಐತಿ, ಮಕ್ಕಳು ಮರಿ ಅಕ್ಕರ. ನಿನಗೂ ನಿನ್ನ ಗಂಡಗೂ ಇಲ್ಲ. ಬಂದು ನಮ್ಮ ಹತ್ರ ಜಗಳ ಮಾಡ್ತೀರಿ, ಎದಕ್ಕೆ ಅನ್ನೋದು ಗೊತ್ತಾಗಲಾರ್ದ. ಕರೆ ರೀ ಅಕ್ಕರ, ಕರೆನ ಹೇಳಕತ್ತೀರಾ? ಸಂತೋಷ ಏನು ಕೆಲಸ ಮಾಡೋದಿಲ್ಲ? ಮಾಡಲ್ಲ. ಅದ ಒಂದ ಕಾರಣಕ್ಕನ ಇಬ್ಬರನ್ನು ಹದ್ಬಸ್ನಾಗ ಇಟ್ಕೋಬೇಕು. ಹಿಂಗೆ ಸುಮ್ಮನೆ ಚಲ್ಲಕ ದಿಮ್ ಹೋಗಕ್ಕೆ ನಾವು ಬ್ಯಾಡ ಅಂತಿದ್ದಿಲ್ಲ. ಹೇಳಿ ಕೇಳಿ ಹೋಗ್ಬೋದಿತ್ತಲ್ಲ. ಹೌದು, ನಾವು ಕಳಿಸ್ತಿದ್ದಿಲ್ಲ. ಈಗ ಯಾಕೆ ಹೇಳು? ಈಗ ಮಳೆ ಹಾಕತೈತಿ, ಗದ್ದೆ ಕೆಲಸದವು, ಮಿಲ್ನ್ಯಾಗ ಎಷ್ಟು ಕೆಲಸದ ಗೊತ್ತೇನು? ನನಗೆ ಆಸ್ತಮಾ ಇರತ್ನ, ಶುಗರ್ ಐತೆ, ನನಗೆ BP ಐತೆ ನನಗೆ. ನಾ ಹೋಗಿ ನಿಂದ್ರಲ್ಲ ಫ್ಯಾಕ್ಟ್ರಿಗೆ ಅಷ್ಟು ದುಡ್ದಾಗ. ಅದಕ್ಕೊಂದು ಹೋಗಾಕ ಬರಕ ನೀವು ನಮ್ಮಿಬ್ಬರನ್ನು ತಪ್ಪಿತಸ್ಥರು ಅಂತ ಮಾಡಿ ನಿಂದ್ರಿಸಿರಲ್ಲ. ನಾವೇನೋ ಸಣ್ಣ ಹುಡುಗ್ರ ಜೀವನಕ್ಕೆ ಹಾಳು ಮಾಡಕತ್ತೀವಿ, ನಾವು ಸರಿ ಇಲ್ಲ ಅನ್ನೋ ಲೆವೆಲಿಗೆ ಬಿಂಬಿಸ್ತಿರಲ್ಲ. ಏನು ಮಾಡೀವಿ ನಾವು? ಬಾಳೆ ಮಾಡ್ಕೊಂಡು ತಿನ್ರಿ ಅಂತಂದಿದ್ದು ತಪ್ಪ? ಇದ್ದದ್ದನ್ನು ಕಳಿಬೇಡ್ರಿ ಅಂದಿದ್ದು ತಪ್ಪ? ಹೇಳ್ರಿ ಗಂಡ ಎಂತಿ, ನೀವೇನು ಹಿಂಗೆ ಮಾಡತ್ತೀರಾ? ಅಯ್ಯ ರೀ, ನಿಮ್ಗೆ ಗೊತ್ತೈತೆ ಗೊತ್ತಿಲ್ಲ, ಅವ್ರು ಅದನ್ನ ಮಾಡಕತ್ತಾರ. ಈ ವರ್ಷ ಅವ್ರು ತಮ್ಮ ದುಡಿದ್ರ ತಿಂತಾರ. ಈಗ ಅಯ್ಯಪ್ಪ ಈ ಕೆಲಸ ಕೊಂಟಾನ, ಎಲ್ಲ ಮನೆ ನಡೆಸಿದ್ದಾನ ಅವ ರಮೇಶ. ಅವ ಬಂದಿಲ್ಲ, ಯಾಕ ಅವ ಬರ್ತಾನಂತ ಮಾಡಿದ್ನ್ಯಾನ. ಇವ್ರು ಬಂದಾರ, ಇಬ್ರು ಗಂಡ ಎಂತಿ ದೊಡ್ಡದಾಗಿ. ಅವ ಇನ್ನ ಉತ್ತಮ ರಮೇಶ. ಅವನಿಗೆ ಜೀವನ ಅಂದ್ರೆ ಏನು? ಹೌದು, ನಾನು ಇಷ್ಟರ ಬಗ್ಗೆ ನಡ್ಕೊಂಡೀನಿ. ಹಂಗೆ ನಡ್ಕೊಂಡ್ರೆ ಬುದ್ಧಿ ಕಲಿತಾರನ ಕಾಣಕ್ಕೆ ನಡ್ಕೊಂಡೀನಿ. ನಿನ್ನ ಮಗಳು ಏನ್ ಮಾಡಿದ್ಲ? ತಿದ್ಕೊಂಡ್ಲ? ನೀವೇನು ಕಲಿಸ್ಕೊಟ್ರಿ? ಅತ್ತಿಗೆ ತಿರುಗಿ ಮಾತಾಡು, ಮಾವು ತಿರುಗಿ ಮಾತಾಡು, ಮಾಡ್ಕೊಡಲ್ಲ ಅಂತೇಳು. ಇಷ್ಟು ಹೇಳಿದ ಮ್ಯಾಗೂ ನೀವು ತಿದ್ಕೊಂಡು ನಿಮ್ಮ ಮಗಳನ್ನ ನೀವು ಈಗಂಕ್ರು ಹೋಗ್ಯಾರಲ್ಲ, ಬಿಡ್ತೀವಿ ನಾವೇನು ಕರ್ಸಕ್ಕೆ ಹೋಗೋದಿಲ್ಲ. ಹೋಗಿ ಬರಲಿ, ಆರಾಮಾಗಿ ಹೋಗಿ ಬರಲಿ. ಇನ್ನು ಮ್ಯಾಗರ ಬಾಳೆ ಮಾಡ್ಕೊಂಡು ತಿನ್ನಂತ ನಿನ್ನ ಮುದ್ದಿನ ಅಳಿಯಾಗ ನಿನ್ನ ಮುದ್ದಿನ ಮಗಳಿಗೆ ಹೇಳಿ ಉದ್ಧಾರ ಹಾಕಿರಿ. ನಾವು ನಮ್ಮಂತನೂ ಉದ್ಧಾರ ಆಗತ್ತ. ಆಸ್ತಿ ಐತಿ, ಇಷ್ಟು ದೊಡ್ಡ ಮನಿ ಐತಿ. ನಿನ್ನ ಅಳಿಯ ಕಟ್ಸೋಣ ಮನಿ ಏನು ಮನಿ ನಿನ್ನ? ಇಲ್ಲ, ನನ್ನ ಗಂಡ ಕಟ್ಸೋಣ. ನನ್ನ ಗಂಡ ಯಾರಿಗೂ ಸಲಾಮ್ ಹೊಡಿಲಾರ್ದಂಗೆ ತಲೆ ಎತ್ಕೊಂಡು ನಾವಿಬ್ರು ಬದುಕಕತ್ತೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಹತ್ರ ರೊಕ್ಕ, ನಮ್ಮ ಹತ್ರ ನಮ್ಮ ಅಭಿಮಾನ, ಏನು ಸ್ವಾಭಿಮಾನ, ಯಾವುದನ್ನು ಬಿಟ್ಟು ನಿಂತಿಲ್ಲ ನಾವು. ನೀವು ಅರ್ಥ ಮಾಡ್ಕೊಳ್ರಿ. ಇನ್ನು ಮ್ಯಾಗ್ರ ಹೇಳ್ರಿ, ನಾವೇನು ಅವ್ರನ್ನ ಬಾ ಅನ್ನೋದಲ್ಲ. ನೀವೇನು ಕೈ ಮುಗಿ ಅವಶ್ಯಕತೆ ಇಲ್ಲ. ಅಡ್ಡಾಡ್ಕೊಂಬರ್ಲಿ. ಹರಿ, ಇವ್ರ ಜೊತೆಗೆ ಮಾತೇನು ನಮ್ಮ ಬಾಳೆ ಬಗ್ಸಿ ಜಗ್ಗದವು. ಹೋಗ್ಬರಿ ಫ್ಯಾಕ್ಟ್ರಿ ಕಡೆಗೆ. ಅದು ಮಾಸ್ಕ್ ತೋರಿ, ಅದು N95 ಮಾಸ್ಕ್ ಇಟ್ಟಿ ನೋಡ್ರಿ, ಅಲ್ಲಿ ಮಾಸ್ಕ್ ಹಾಕೋರಿ. ಹೋಗ್ಬರಿ. ನಾನಂತರೂ ಬರೋಕ್ಕಾಗಿಲ್ಲ, ನೀವು ಹೋಗ್ಬರಿ. ನೋಡೋಣಂತ ಮುಂದೆ ಏನು ಮಾಡ್ಬೇಕನ್ನೋದು.
ಸರಿ ನಾನು ಹೋಗಿ ಬರ್ತೀನಿ ಒಂದಿಟ್ಟು ಫ್ಯಾಕ್ಟ್ರಿ ಕಡೆಗೆ ಏನು ಮಾಡತ್ತಾರ ಆಳು ಮಕ್ಕಳು ನೋಡ್ಕೊಂಡ್ ಬರ್ತೀನಿ ಆಕಿ ಮಲ್ಲಿ ಬರ್ತಾಳಲ್ಲ ದಿನ ಬರ್ತಾಳೆ ಅಡುಗೆ ಮಾಡೇ ಮಾಡ್ತಾಳ ಆಕಿಗೆ ಇವತ್ತು ಕ್ಯಾಬೇಜ್ ತಂದು ನೋಡು ಮನ್ ಶಂತ್ಯಾಗ ಕ್ಯಾಬೇಜ್ ಪಲ್ಯ ಮಾಡಿ ದಾಲ್ ಮಾಡಕ್ಕೆ ಹೇಳ ನಾ ಬರ್ತೀನಿ ನೀವು ಒಂದಿಟ್ಟು ಗುಳಿಗೆ ತೊಗೊಂಡು ರೆಸ್ಟ್ ಮಾಡು ಮಧ್ಯಾಹ್ನ ಬಂದು ಇಬ್ರು ಸೇರಿ ಊಟ ಮಾಡೋಣ ಅಂತ ಕರೆಕ್ಟ್ 1 ಗಂಟೆಗೆ ನಾನು 1 ಗಂಟೆ ಅನ್ನತ್ಲೆ ಮನೆಗೆ ಇರ್ತೀನಿ ಸರಿ ರೀ ಹುಷಾರು ಹೋಗ್ಬರ್ರಿ. ದಾರಿ ಬಿಡ್ರಿ ಬೀಗ್ರ. ಏನ್ರಿ ಇದು ಅಲ್ಲ ಬರ್ರಿ ಬೀಗರು ಕುಡೀರಿ ಚಾಪ ಏನಿಲ್ಲ ಕುಂದೂರಿನೂ ಇಲ್ಲ ಕಲ ಬಾಯಿ ಮಾಡಿದ್ರು ನಮ್ಮ ಮಾತಾಡಕ್ಕೆ ಬಾಯಿ ಇಲ್ಲಾರ್ದಾಗ ನಮ್ಮ ಬಾಯಿ ಮುಚ್ಚಿದ್ರು ಇಬ್ರು ಗಂಡ ಇಂತಿ ಅವ್ರು ಬಾಳೆ ಮಾಡಕ್ಕೆ ಹೋದ್ರು ಖರೇನ ನಾವು ಮಾಡಕತ್ತಿರೋದ ತಪ್ಪಂತೀರಾ? ಹೌದು ನಮ್ಮವನು ಇದನ್ನ ಹೇಳ್ತಿದ್ಲು ನಾವು ಮಾಡಕತ್ತಿರೋದ ತಪ್ಪು ಕರೆ ಕೂತು ತಿಂದ್ರು ಕುಡಿಕೊಂಡು ಸಾಲಲ್ಲ ಅಂತ ನಮ್ಮವನು ಹೇಳ್ತಿದ್ಲು. ಆತ್ ನಡಿ ಅವ್ರು ಕುಂದ್ರಂದಿಲ್ಲ ಊರಿಗೆ ಹೊಂಬ ನಮ್ಮೂ ಬಾಳೆ ಪಕ್ಷದವಲ್ಲ ಹೋಗನ್ ಬಾ